Namaste. Subject Mathematics. Textbook for class 10th. NCERT syllabus. Chapter number 1. Real numbers. Theorem 1.2. Fundamental theorem of arithmetic. Every composite number can be expressed or factorized as a product of primes, and this factorization is unique, apart from the order in which the prime factors occur. Prime number ಅಂತ ಹೇಳಿದ್ರೆ ಸೊ 1 is not a prime number. ಓಕೆ, ಏಕೆಂದರೆ ಯಾವುದೇ ನಂಬರ್, ಎನಿ ನಂಬರ್ ಕ್ಯಾನ್ ಬಿ ಡಿವೈಡೆಡ್ ಬೈ ಇಟ್ ಸೆಲ್ಫ್, ಅದರ್ವೈಸ್ 1ಇಂದ ಡಿವೈಡ್ ಆಗುತ್ತೆ ಮತ್ತು ಅದೇ ನಂಬರಿಂದ ಡಿವೈಡ್ ಆಗುವಂಥ ನಂಬರನ್ನು ನಾವು ಪ್ರೈಮ್ ನಂಬರ್ ಅಂತ ಹೇಳ್ತೇವೆ. ಓಕೆ, ಕಾಂಪೋಸಿಟ್ ನಂಬರ್ ಅಂತ ಹೇಳಿದ್ರೆ ಸೋ ಮೆನಿ ನಂಬರ್ಸಿಂದ ಅದು ಡಿವೈಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ಹೇಳ್ತಾ ಇರೋದು ಎ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಂದರೆ ಲೈಕ್ ಎಕ್ಸಾಂಪಲ್ ಪ್ರೈಮ್ ನಂಬರ್ಸ್ ಆರ್ 2, 3, 5, 7, 11 ಇವೆಲ್ಲ 1ಇಂದ ಅಥವಾ ಅದೇ ನಂಬರಿಂದ ಡಿವೈಡ್ ಆಗುವಂಥದ್ದು. ದೀಸ್ ಆರ್ ದಿ ಪ್ರೈಮ್ ನಂಬರ್ಸ್. ಸೋ ಮೆನೀಸ್ ಆರ್ ದೇರ್. ಓಕೆ, ನೆಕ್ಸ್ಟ್ ಇಲ್ಲಿ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಂತ ಹೇಳಿದ್ದಾನೆ. ಟೇಕ್ ಎನಿ ಟೂ ಪ್ರೈಮ್ ನಂಬರ್ 2 and 3 ಅಂತ ತೊಗೋತೀನಿ ನಾನು, ಗೊತ್ತಾಯ್ತಲ್ಲ. ಸೊ ಮಲ್ಟಿಪ್ಲೈ ದೀಸ್ ಟು ಪ್ರೈಮ್ ನಂಬರ್. 2 3s are 6. 6 is not a prime number. ಓಕೆ, 6 it can be divided by 1ಇಂದ 2ಇಂದ 3ಇಂದ 6ಇಂದ ಇಷ್ಟು ನಂಬರಿಂದ ಡಿವೈಡ್ ಆಗುತ್ತೆ. ಸೋ ಮೆನಿ ಫ್ಯಾಕ್ಟರ್ಸ್ ಆರ್ ದೇರ್. ಓಕೆ, ದಟ್ ಈಸ್ ಕಾಂಪೋಸಿಟ್ ನಂಬರ್ಸ್. 6 is ಕಾಂಪೋಸಿಟ್ ನಂಬರ್, 2, 3 ಆರ್ ಪ್ರೈಮ್ ನಂಬರ್ಸ್. ಸೊ ಇವರ ನೇಮ್ ಬಂದು ಕಾರ್ಲ್ ಫ್ರೆಡ್ರಿಚ್ ಗಾಸ್, 1777 to 1855. Okay, an equivalent version of theorem 1.2 was probably first recorded as proposition 14 of book 9th in Euclid's Elements before it came to be known as the fundamental theorem of arithmetic. ಗೊತ್ತಾಯ್ತಲ್ಲ, ಇದು ಅರ್ಥಮೆಟಿಕ್ ಇದೆಯಲ್ಲ, ಥಿಯರಮ್ 1.2 ವಾಸ್ ಪ್ರೊಬಬಲಿ ಫಸ್ಟ್ ರೆಕಾರ್ಡ್ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ ಪ್ರೊಪೊಸಿಷನ್ 14th of block 9th in Euclid's Elements before it came to known as fundamental theorem of arithmetic. However, the first correct proof was given by ಯಾರು ಅದನ್ನು ಫಸ್ಟ್ ಪ್ರೂವ್ ಮಾಡಿದ್ದು ಕರೆಕ್ಟಾಗಿ ಅಂತ ಹೇಳಿದ್ರೆ ಕಾರ್ಲ್ ಫ್ರೆಡ್ರಿಚ್ ಗಾಸ್ ಅಂತ, ಇನ್ ಹೀಸ್ ಡಿಸ್ಕ್ವಿಷಿಯನ್ಸ್ ಅರ್ಥಮೆಟಿಕಾ ಅಂತ. ಗೊತ್ತಾಯ್ತಲ್ಲ. Carl Friedrich Gauss is often referred to as the prince of mathematicians, and he is considered one of the 3 greatest mathematicians of all time, along with Archimedes and Newton. He has made fundamental contributions to both mathematics and science. So, ಈಗ fundamental theorem of arithmetics ಏನು ಹೇಳುತ್ತೆ ನೋಡೋಣ. Says that every composite number can be factorized as a product of primes. ಹೌದು, ಈಗಷ್ಟೇ ನೋಡಿದ್ವಲ್ಲ. ಸೊ ಕಾಂಪೋಸಿಟ್ ನಂಬರ್ ಅಂತ ಹೇಳಿದ್ರೆ ಸೋ ಮೆನಿ ಫ್ಯಾಕ್ಟರ್ಸಿಂದ ಅದು ಡಿವೈಡ್ ಆಗುತ್ತೆ. ಓಕೆ, ಬಟ್ ಪ್ರೈಮ್ ನಂಬರ್ ಆ ಥರ ಅಲ್ಲ. 1ಇಂದ ಮತ್ತು ಅದೇ ನಂಬರಿಂದ ಡಿವೈಡೆಡ್ ಬೈ ಇಟ್ ಸೆಲ್ಫ್, ಅದೇ ನಂಬರಿಂದ ಡಿವೈಡ್ ಆದರೆ ಮಾತ್ರ ಅದು ಪ್ರೈಮ್ ನಂಬರ್ ಆಗಿರುತ್ತೆ. ಬರೀ 2 ಫ್ಯಾಕ್ಟರ್ಸ್ ಓನ್ಲಿ ಪ್ರೈಮ್ ನಂಬರಿಗೆ ದೇರ್ ಆರ್ ಓನ್ಲಿ 2 ಫ್ಯಾಕ್ಟರ್ಸ್ ಅಷ್ಟೇ. Actually, it says more. It says that given any composite number, it can be factorized as a product of prime numbers in a unique. ಹೌದು, ಮುಂದೆ ಗೊತ್ತಾಗತ್ತೆ. ಎಲ್ಲ ಕೂಡ ಪ್ರೈಮ್ ನಂಬರೇ ಇರುತ್ತೆ ಮತ್ತು ಯುನಿಕ್ ಆಗಿರುತ್ತೆ. ಗೊತ್ತಾಯ್ತಲ್ಲ. ಇನ್ ಎ ಯುನಿಕ್ ವೇ, ಎಕ್ಸೆಪ್ಟ್ ಫಾರ್ ದಿ ಆರ್ಡರ್ ಇನ್ ವಿಚ್ ದಿ ಪ್ರೈಮ್ಸ್ occur. That is, given any composite number, there is one and only one way to write it as a product of primes, as long as we are not particular about the order in which the primes occur. So, for example, we regard 2, 3, 5, 7. These are the prime number. But product ಮಾಡಿದಾಗ ಎಷ್ಟು ಬರುತ್ತೆ ನೋಡಿ. 2 3s 6, 6 5s ಎಷ್ಟು, 6 5s 30, 37s 210.
210 is not a prime number. ಅದು ಕಾಂಪೋಸಿಟ್ ನಂಬರ್ ಆಗುತ್ತೆ, ಗೊತ್ತಾಯ್ತಲ್ಲ. 230 ಬಿಕಾಸ್ ಸೋ ಮೆನಿ ಫ್ಯಾಕ್ಟರ್ಸಿಂದ ಅದು ಡಿವೈಡ್ ಆಗುತ್ತೆ. ಸೊ ಅಲ್ಲಿಗೆ ಸೋ ಮೆನಿ ಫ್ಯಾಕ್ಟರ್ಸ್ ಇದೆ ಅದರಲ್ಲಿ, ಸೋ ಮೆನಿ ನಂಬರ್ಸಿಂದ ದಟ್ 210 2 3s 6 6 5s 30 37s 210 210 ಇದೆಯಲ್ಲ, ಆ ನಂಬರು ಸೋ ಮೆನಿ ನಂಬರ್ಸಿಂದ ಡಿವೈಡ್ ಆಗುತ್ತೆ. ಅಲ್ಲಿಗೆ 210 ಈಸ್ ನಾಟ್ ಎ ಪ್ರೈಮ್ ನಂಬರ್. ಓಕೆ, ದಟ್ ಈಸ್ ಕಾಂಪೋಸಿಟ್ ನಂಬರ್. ಸೋ ಮೆನಿ ಫ್ಯಾಕ್ಟರ್ಸ್ ಆರ್ ದೇರ್. ಅದಕ್ಕೆ ಆ್ಯಸ್ ಎ ಸೇಮ್ ಆ್ಯಸ್ 3 × 5 × 7 × 2 3 5s 15. ಸೊ 15 7s ಎಷ್ಟು? 105. 105 2s ಎಷ್ಟು? 210. ಗೊತ್ತಾಯ್ತಲ್ಲ. 105 2s 210 or any other possible order in which these primes are written. This fact is also stated in the following form. So the prime factorization of a natural number is unique. Natural number andre counting number from 1 onwards, except for the order of its factors. In general, given a composite number x ಅಂತ ಇಟ್ಕೊಳ್ಳೋಣ, ಒಂದು ಕಾಂಪೋಸಿಟ್ ನಂಬರ್. We factorize it as x equal to p1, p2, etc. pn, where p1, p2, etc. pn are primes. These are the prime numbers ಆಗಿರುತ್ತೆ. And written in ascending order, ಅಂದರೆ increasing order ಅಲ್ಲಿ. That is p1 is lesser than or equal to p2 ಆಗಿರಬೇಕು. ಅಂದರೆ ಇದು ಸ್ಮಾಲರ್ ವ್ಯಾಲ್ಯೂ, ಇದಕ್ಕಿಂತ ಸ್ವಲ್ಪ ಹೈಯೆಸ್ಟ್, ಇದಕ್ಕಿಂತ ಸ್ವಲ್ಪ ಹೈಯೆಸ್ಟ್, ಹಾಗೆ. ಸೊ ಮತ್ತೆ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸೆಟ್ರಾ ಲೆಸರ್ ದ್ಯಾನ್ pn. If we combine the same primes, we will get powers of primes. For example, 32,760 ಅಂತ ಇದೆ ಅಲ್ವಾ. ಸೊ ಇಲ್ಲಿ 32,760. ಸೊ ಲಾಸ್ಟ್ ದ ಯೂನಿಟ್ ಪ್ಲೇಸಲ್ಲಿ ಏನಿದೆ? 0 ಇದೆ. ದಿಸ್ ಈಸ್ ಈವನ್ ನಂಬರ್. ಈವನ್ ನಂಬರ್ ಆಗಿರೋದ್ರಿಂದ ಈವನ್ ನಂಬರಿಂದ ಡಿವೈಡ್ ಮಾಡಬೇಕು. ಸೊ 16 2s 32, 2 3s 6, 2 8s 16, ಮತ್ತು ಇಲ್ಲಿ 0. ನೆಕ್ಸ್ಟ್ 2 8s 16, 2 1s 2, 2 9s. ಓಕೆ, ನೆಕ್ಸ್ಟ್ 2 4s 8, 8 ಇಲ್ಲಿ 19 ಇದೆಯಲ್ಲ. 2 9s 18, 2 5s. ನೆಕ್ಸ್ಟ್ 5 ಬಂತು, ಆಡ್ ನಂಬರ್ ಆಯ್ತಲ್ಲ. ಇದು 5 ಅನ್ನೋದು ಆಡ್ ನಂಬರು. ಆಡ್ ನಂಬರು ಮಿನಿಮಮ್ 3 ಇಂದ ನೋಡೋಣ. 3 1s 3, ನೆಕ್ಸ್ಟ್ 3 3s 9, 3 6s 18, 3 5s. ನೆಕ್ಸ್ಟ್ ಆಡ್ ನಂಬರೇ ಬಂತು. ಆಡ್ ನಂಬರಲ್ಲಿ ಆಗುತ್ತಾ ನೋಡೋಣ. 3 4s 12, 3 5s 3 5s. ನೆಕ್ಸ್ಟ್ ಆಡ್ ನಂಬರ್ ಬಂದಿದೆ. ಆಡ್ ನಂಬರಿಂದ ಆಗುತ್ತಾ? 3 1s 3 ಆಗೋದಿಲ್ಲ, ಇದು 5ಇಂದ ಹೋಗ್ಬೋದು. ಗೊತ್ತಾಯ್ತಲ್ಲ. ಇದು ಆಡ್ ನಂಬರೇ, ಬಟ್ 3ಇಂದ ಡಿವೈಡ್ ಆಗಲ್ಲ, 5ಇಂದ ನೋಡೋಣ. 9 5s, ಇದು 5 1s. ನೆಕ್ಸ್ಟ್ ಇಲ್ಲಿ 91 ಇದೆ ಅಲ್ವಾ. 91 ಅಂತ ಹೇಳಿದ್ರೆ ಸೊ 7ಇಂದ ಹೋಗುತ್ತಾ ನೋಡೋಣ. 7 1s 7, ನೆಕ್ಸ್ಟು 7 3s. ಓಕೆ, ಹೀಗೆ 2 3 ಟೈಮ್ಸ್ ಇದೆ. 2 3 ಟೈಮ್ಸು, 3 2 ಟೈಮ್ಸು, 5 1 ಟೈಮು, 7 1 ಟೈಮು, 13 1 ಟೈಮು. ಅಲ್ಲಿಗೆ ನಾವು ಹೀಗೆ ಬರಿಬೋದು. ಗೊತ್ತಾಯ್ತಲ್ಲ. 2 3 ಟೈಮ್ಸ್ 2 to the power of 3, 3 2 times, 5 1 time, 7 1 time, 13 1 time. Once we have decided that the order will be ascending, then the way the number is factorized is unique. Order ಹೇಗಿದೆ ನೋಡಿ, ascending order ಅಲ್ಲಿ ಇದೆ. Okay, the fundamental theorem of arithmetic has many applications both within mathematics and in other fields. Okay, some examples are there, so we'll do next video. Okay, thank you so much.